ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮಾಸ ಭವಿಷ್ಯ ನೀವೆಲ್ಲರೂ ಕಾಯ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಮ್ಮ ಒಂದು ಭವಿಷ್ಯ ಹೇಗಿರಬಹುದು ಅಂತ. ಆಗಸ್ಟ್ ತಿಂಗಳಲ್ಲಿ ಹೇಳಿ ಕೇಳಿ ಶ್ರಾವಣ ಮಾಸದಲ್ಲಿ ನಿಮ್ಮ ರಾಶಿಗೆ ಗ್ರಹಗಳ ಒಂದು ದೃಷ್ಟಿ ಹೇಗಿದೆ, ಅವರ ಆಶೀರ್ವಾದ ಹೇಗಿದೆ, ಅವರ ಲಾಭ ನಷ್ಟಗಳು ಹೇಗಿದೆ, ಎಲ್ಲದನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಎಂದಿನ ಹಾಗೆ ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ್ ಜೋಯ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಗಸ್ಟ್ ತಿಂಗಳಂದ್ರೆ ಶ್ರಾವಣ ಮಾಸ. ಗುರುಗಳೇ, ಶ್ರಾವಣ ಮಾಸದಲ್ಲಿ ಎಲ್ಲ ರಾಶಿಯ ಒಂದು ಆಗು ಹೋಗುಗಳನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಜಾಸ್ತಿ ತಡ ಮಾಡೋದು ಬೇಡ. ನೀವು ಯಾವ್ಯಾವ ಗ್ರಹಗಳ ಮೇಲೆ ಒಂದು ಪರಿಣಾಮ, ನಮ್ಮ ರಾಶಿಗಳ ಮೇಲೆ ಅವರ ಪರಿಣಾಮ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತಿ ಬ್ರಹ್ಮಣೇ ನಮಃ. ಹರಿ ಓಂ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಾಧಿಪತಿ ಶನಿ ಪರಮಾತ್ಮ ಇನ್ನೂ ಸಾತಿ ಇನ್ನೊಂದು ಸ್ವಲ್ಪ ದಿನಗಳಿವೆ. ಇಷ್ಟು ದಿನ ಆ ಕಷ್ಟದ ಒಂದಷ್ಟು ದಿನಗಳನ್ನು ಕಳೆದಿದ್ದೀರಿ. ಅದರಲ್ಲೂ ಪ್ರಮುಖವಾಗಿ 2019, 20, 21 ಈ 3 ಇಸ್ವಿಗಳು ಕುಂಭರಾಶಿಯವರಿಗೆ ತುಂಬ ಕಠಿಣವಾದಂತಹ ವರ್ಷಗಳಾಗಿದ್ದವು. ಆ ನಂತರವಾಗಿ ಶನಿ ಪರಮಾತ್ಮನಿಂದ ಸುಖ ಲಭಿಸ್ತಾ ಬಂದಿದೆ. ಕುಂಭರಾಶಿಯವರಿಗೆ ಒಳ್ಳೆ ಫಲವನ್ನೇ ಕೊಡ್ತಿದ್ದಾರೆ. ರಾಹು ಜನ್ಮದಲ್ಲಿರೋದರಿಂದ ಚರ್ಮದ ಅಲರ್ಜಿಗಳು, ಸ್ವಲ್ಪ ಚರ್ಮದ ಮೇಲೆ ಯಾವುದೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗೋದು ಬೇಡ. ಆದಷ್ಟು ನೈಸರ್ಗಿಕವಾಗಿರಲಿ. ಕುಂಭರಾಶಿಯವರು ಎಲ್ಲ ಸಮಯದಲ್ಲೂ ನಾನು 10 ವರ್ಷದಿಂದ ಹಚ್ಕೊಳ್ತಿದ್ರು ಏನಾಗಲ್ಲ, 1 ತಿಂಗಳಲ್ಲಾಗುತ್ತೆ. ಹಾಗಾಗಿ ಚರ್ಮದ ಅಲರ್ಜಿಗಳು ಕಾಣುವ ಸಂಭವ. ಸರ್ಪನೇ ಜನ್ಮದಲ್ಲಿದ್ದಾನೆ, ನಾಗದೇವರಿದ್ದಾನೆ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿ, ಪ್ರಮೋಷನ್ಸ್ ಮತ್ತು ಆದಾಯಗಳು ಹೆಚ್ಚಾಗುವ ಕಾಲ ಬಂದ್ಬಿಟ್ಟಿದೆ. ಎಲ್ಲ ರೀತಿಯಿಂದನೂ ಆದಾಯ ಹೆಚ್ಚಾಗತ್ತೆ. ಆದರೆ ನಾವು ಒಂದಷ್ಟು ಕೆಲಸ ಕಾರ್ಯಗಳನ್ನು ತಿಳ್ಕೊಂಡು ಮಾಡಬೇಕಾಗಿದೆ. ಕುಂಭರಾಶಿಯವರಿಗೆ ಪ್ರಮುಖವಾಗಿ ಯಾವಾಗಲೂ ಹೆಚ್ಚಿನ ಪ್ರಮಾಣ ಹಸುಗಳ ಸೇವೆಯನ್ನು, ಗೋಮಾತೆಯ ಸೇವೆಯನ್ನು ಈ ಶ್ರಾವಣ ಮಾಸದಲ್ಲಿ ಮಾಡಬೇಕು. ಗೋವಿಗೆ ತನ್ನ ಕೈಲಾದಷ್ಟು ಆಹಾರವನ್ನು ಅದಕ್ಕೆ ಕೊಟ್ಟು ಹಸುವಿನ ಪಾದ ಪೂಜೆಯನ್ನು ಮಾಡಿ, ಆ ಹಸು ನಿಂತು ಹೋದ ಜಾಗದ, ಅದರ ಕಾಲಿನ ಬೆರಳಚ್ಚು ಬಿದ್ದ ಜಾಗದ ಮಣ್ಣನ್ನು ಸ್ವಲ್ಪ ತನ್ನ ತಲೆ ಮೇಲೆ ಇಟ್ಕೊಳ್ತಾ ಬರೋದರಿಂದ ಉತ್ತಮವಾದಂತಹ ಒಳ್ಳೊಳ್ಳೆಯ ಸಂತೋಷದ ದಿನಗಳನ್ನು ಪಡೆಯುವಿರಿ. ಯಾವತ್ತೋ ಒಂದಿನ ಮಾಡಿಬಿಟ್ರೆ ಸಾಲದು. ಶ್ರಾವಣ ಮಾಸದಲ್ಲಿ ಬರುವ ಅಷ್ಟು ಈ ಮಂಗಳವಾರಗಳು ಗೋಪೂಜೆಯನ್ನು ಮಾಡಬೇಕು. ಮಂಗಳಗೌರಿ ವ್ರತ ಇವೆಲ್ಲ ಬರುತ್ತೆ. ಈ ಶ್ರಾವಣ ಮಾಸದಲ್ಲಿ ಮಂಗಳವಾರ ಗೋಪೂಜೆ ಮಾಡಿ. ಗೋಪಾದ ಧೂಳಿ ಅಂತ ಕರಿತೀವಿ. ಗೋವು ನಿಂತೋದ ಜಾಗದ ಪಾದದ ಧೂಳಿಯನ್ನು ತನ್ನ ಶಿರಸ್ಸಿನ ಮೇಲೆ ಧರಿಸೋದ್ರಿಂದಲೂ, ಕುಂಭರಾಶಿಗೆ ಅದನ್ನೇ ಈ ಶ್ರಾವಣ ಮಾಸದಲ್ಲಿ ಹೇಳಿರೋದು. ಬರೀ ಹಸುವಿನ ನೆರಳು ಬಿದ್ದರೇನೆ ಅವರಿಗೆ ಶುಭವಾಗುತ್ತೆ. ಅಂಥ ಟೈಮಲ್ಲಿ ಹುಡುಕ್ತಾ ಹೋದರೆ ಹಸುನೇ ಕಾಣಲ್ಲ. ನಾವೇನು ಪೂಜೆ ಮಾಡಬೇಕು ಅಂತ ಹೋಗ್ತೀವೋ ಆ ದೇವತಾ ಸ್ವರೂಪನೇ ಅವತ್ತು ಬಾಕಿ ಸಮಯದಲ್ಲಿ ಓಡಾಡ್ತಿರುತ್ತೆ ಮನೆ ಮುಂದೆ. ನಾವು ಪೂಜೆ ಮಾಡಬೇಕು ಅಂತ ನಿಂತಕ್ಕೆ ಸಿಗಲ್ಲ. ಅದನ್ನು ಹುಡ್ಕೊಂಡು ಹೋಗಾದರೂ ಮಾಡಿ ಬರಬೇಕು. ಕುಂಭರಾಶಿಯವರಿಗೆ ಕೆಲಸಗಳಾಗಬೇಕಲ್ಲ. ಕುಂಭರಾಶಿಯವರು ಹೊಸ ವಾಹನಗಳನ್ನು, ವಸ್ತುಗಳನ್ನು ಖರೀದಿಸುತ್ತೀರಿ. ಆದರೆ ಒಂದಷ್ಟು ಹಣಕಾಸಿನ ವ್ಯವಹಾರಗಳು ಎಲ್ಲೋ ಅವ್ಯವಹಾರಗಳಾಗಿದೆ, ಎಲ್ಲೋ ಅದನ್ನು ಹೇಳ್ಕೊಡಂಗಿಲ್ಲ, ಬಿಡಂಗಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಲೆಕ್ಕಪತ್ರಗಳೆಲ್ಲ ವ್ಯತ್ಯಾಸ ಆಗಿದೆ. ಯಾರೋ ತನ್ನನ್ನು ದ್ವೇಷಿಸ್ತಾ ಇದ್ದಾರೆ, ಅಥವಾ ಯಾರೋ ಯಾವ ರೂಪದಲ್ಲೋ ನನಗೆ ಆತಂಕವನ್ನು ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ಕೂತ್ಕೊಂಡು ನಮಗೆ ನಾವೇ ಇದನ್ನು ಯೋಚನೆ ಮಾಡ್ತಾ ಇರ್ತೀವಿ. ಒಮ್ಮೆ ಗೋಪೂಜೆ ಮಾಡಿ ಆ ಗೋವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಎಲ್ಲ ಕೆಟ್ಟ ಚಿಂತನೆಗಳು ದೂರವಾಗುತ್ತೆ.
ಕುಂಭರಾಶಿಯವರಿಗೆ ಶುಭ ಫಲ ಇದೆ. ಆದರೆ ಗೋಪೂಜೆ ಮಾಡಬೇಕು ಅಂತ ಈ ಹಿಂದೆನೂ ಅನಿಸಿರುತ್ತೆ, ಆದರೆ ಮಾಡೋದಕ್ಕೆ ಸಮಯ ಸಿಕ್ಕಿರಲ್ಲ. ಈ ಆಗಸ್ಟ್ ತಿಂಗಳಲ್ಲಿ ಬರುವ ಎಲ್ಲ ಮಂಗಳವಾರಗಳು ಗೋಪೂಜೆ ಮಾಡಿ, ಒಳ್ಳೆಯ ಫಲವನ್ನು ಕಾಣ್ತೀರಿ. ವಿದ್ಯಾಕ್ಷೇತ್ರದಲ್ಲಿ ಜಯ, ಕುಂಭರಾಶಿಯವರಿಗೆ ಧನಕ್ಷೇತ್ರದಲ್ಲಿ ಲಾಭ, ಹಣಕಾಸಿನ ತೊಂದರೆ ಬರದಂಗೆ ನೋಡ್ಕೊಳ್ತಾರೆ ಗ್ರಹಗಳು. ತನಗೇನು ಅನುಕೂಲ ಬೇಕೋ, ತನಗೆ ಯಾವ್ಯಾವ ರೀತಿ ವ್ಯವಸ್ಥೆಗಳು ಬೇಕೋ ಆಯಾ ಕಾಲಕ್ಕೆ ಅದು ಬರುತ್ತವೆ. ಕುಂಭರಾಶಿಯವರು ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುತ್ತೆ. ದೇಶ ವಿದೇಶ ಪ್ರಯಾಣದ ಚಿಂತನೆಗಳಿರೋರಿಗೂ ಕೂಡ ಒಳ್ಳೆಯ ನ್ಯೂಸ್ ಬರುತ್ತೆ. ಗೋಪೂಜೆ ಮಾಡಬೇಕು. ತಾನು ಪುಣ್ಯವನ್ನೇ ಏನಾದರೂ ಒಂದು ರೀತಿಯಲ್ಲಿ ಒಂದು ಧರ್ಮ ಕರ್ಮವನ್ನು ಮಾಡಿ ಆಮೇಲೆ ಬರುವ ಫಲವನ್ನು ಅನುಭವಿಸೋದ್ರೆ ಅದರಲ್ಲಿ ತೃಪ್ತಿ ಇರುತ್ತೆ. ಅಯ್ಯೋ, ನಾನು ಒಂದಷ್ಟು ಸಮಯ ನಾನು ಸುಖವಾಗಿದ್ದೀನಿ, ಏನೂ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ದೇವರೇ, ಏನಾದರೂ ದುಃಖ ಕೊಟ್ಬಿಡುತ್ತಾ, ಇವೆಲ್ಲ ಆಲೋಚನೆಗಳು ಬರುತ್ತೆ. ಆ ಸಂದರ್ಭದಲ್ಲಾದರೂ ಎಂಥ ಮಹತ್ತರ ಕೆಲಸವಿದ್ದರೂ ಗೋಪೂಜೆಯನ್ನು ಮಾಡೋದು ಮರಿಬೇಡಿ. ಶ್ರಾವಣ ಮಾಸ ಒಮ್ಮೆ ಮಾಡಿ. ಶ್ರಾವಣ ಮಾಸದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ಗೋಪೂಜೆ ಮಾಡೋದರಿಂದ ನೀವು ಚಿಂತನೆ ಮಾಡ್ತಿರುವ ಅಷ್ಟೂ ಕೆಲಸಗಳು, ನಿಮ್ಮ ಅಷ್ಟೂ ಯೋಜನೆಗಳು ಫಲಕಾರಿಯಾಗುತ್ತೆ. ಕುಂಭರಾಶಿಯವರಿಗೆ ಶುಭವಾಗಲಿ. ಗುರುಗಳೇ, ಧನ್ಯವಾದ. ಸಾಕಷ್ಟು ವಿಷಯಗಳನ್ನು ನೀವು ಇವತ್ತು ನಮ್ಮ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ರಾಶಿಗಳಿಗೆ ಯಾವೆಲ್ಲ ಗ್ರಹಗಳ ಒಂದು ಆಶೀರ್ವಾದ ಇದೆ, ಯಾವೆಲ್ಲ ಗ್ರಹಗಳ ಒಂದು ದೃಷ್ಟಿ ಕೆಟ್ಟದಾಗಿದೆ, ಆ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ತುಂಬ ಚೆನ್ನಾಗಿ ಪರಿಹಾರ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿದ್ರಿ ಅಲ್ಲ, ಇಷ್ಟೊತ್ತು ನಿಮ್ಮ ರಾಶಿಯ ಒಂದು ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿ ಕೇಳಿ ಶ್ರಾವಣ ಮಾಸ ಗುರುಗಳೇ ಹೇಳಿದ ಎಲ್ಲ ಒಂದು ಏನು ಆಚರಣೆ ಇದೆ ನಾವು ಪಾಲಿಸಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದೆ ಅಂತ ಭಾವಿಸ್ತಾ ನಮಸ್ಕಾರ.